ಬರ್ರಿ ಬರ್ರಿ, ನಮ್ಮ ಉತ್ತರ ಕರ್ನಾಟಕದ ಅಪ್ಪಟ ರುಚಿಗೆ ಸುಸ್ವಾಗತ. ಇವತ್ತು ನಮ್ಮ ಅಡುಗೆ ಮನೆಯಾಗ ಭಾರಿ ಗಮ್ಮತ್ತಿನ ಅಡುಗೆ ಮಾಡ್ತೀವಿ, ಅದೇ ಪಾಲಕ್ ರೈಸ್. ಬರ್ರಿ ಈ ಜಟ್ಪಟ್ ಪಾಲಕ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡ್ರಿಪ್ಪ, ಮೊದಲು ಸ್ವಚ್ಛ ಮಾಡಿ ತೊಳೆದ ಪಾಲಕ್ ಸೊಪ್ಪನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋರಿ. ಅದಕ್ಕೆ ಒಂದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಎಸಳು ಸೇರಿಸ್ರಿ. ಸ್ವಲ್ಪ ನೀರು ಹಾಕಿ ಇದನ್ನು ಲತ್ತಂತ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ. ಈ ಹಸಿರು ಬಣ್ಣ ಹೆಂಗೆ ಕಣ್ಣಿಗೆ ತಂಪು ಕೊಡ್ತೈತಿ. ಈಗ ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿರಿ. ಇದರ ಜೋಡಿ ಒಂದು ಚಮಚ ತುಪ್ಪ ಹಾಕಿದರೆ ರುಚಿ ಭಾರಿ ಇರ್ತೈತಿ. ಎಣ್ಣೆ ಕಾದ ಮೇಲೆ ಗೋಡಂಬಿ, ಪಲಾವ್ ಎಲೆ, ಚಕ್ಕೆ ಮತ್ತು ಲವಂಗ ಹಾಕಿ ಕೆಂಪಾಗೋ ತನಕ ಹುರಿಯಿರಿ. ಆಮೇಲೆ ಹಚ್ಚಿದ ಉಳ್ಳಾಗಡ್ಡಿ ಹಾಕಿ ಬಾಡಿಸ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಖಾರಕ್ಕೆ ಒಂದೆರಡು ಹಸಿಮೆಣಸಿನಕಾಯಿ ಸೀಡಿ ಹಾಕಿರಿ. ಉಳ್ಳಾಗಡ್ಡಿ ಮೆತ್ತಗಾದ ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಪಾಲಕ್ ಪೇಸ್ಟನ್ನು ಹಾಕಿರಿ. ಈ ಪಾಲಕ್ ಹಸಿ ವಾಸನೆ ಹೋಗೋ ತನಕ ಚಲೋತ್ನಂಗೆ ಕೈಯಾಡಿಸಬೇಕು. ಮಸಾಲೆ ಎಲ್ಲ ಎಣ್ಣೆ ಬಿಟ್ಟ ಮೇಲೆ ಮೊದಲೇ ಮಾಡಿಟ್ಟಿಟ್ಟಿರೋ ಬಿಡಿ ಬಿಡಿಯಾದ ಅನ್ನವನ್ನು ಇದರಾಗ ಹಾಕಿ ಮಸ್ತ್ ಮಿಕ್ಸ್ ಮಾಡಿರಿ. ಮಸಾಲೆ ಎಲ್ಲ ಅನ್ನಕ್ಕೆ ಚೆಂದಾಗಿ ಹತ್ತಬೇಕು ನೋಡ್ರಿ. ನೋಡಿದ್ರಲ್ಲ, ಬಿಸಿ ಬಿಸಿ ಪಾಲಕ್ ರೈಸ್ ರೆಡಿ ಆಯಿತು. ಇದರ ಜೋಡಿ ಒಂದಿಷ್ಟು ಚಟ್ನಿ ಇತ್ತಂದರೆ ಮುಗೀತು. ಊಟ ಅಮೃತ ಇದ್ದಂಗೆ ಇರ್ತೈತಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಮರ್ಯಾದೆ ಲೈಕ್ ಮಾಡಿರಿ. ನಾವು ಮಾಡುವ ಅಡುಗೆಗಳು ಇನ್ನೂ ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಆ ಗಂಟಿ ಬಟನ್ ಒತ್ತಿರಿ. ಆವಾಗ ನಾವು ಹೊಸ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ಮೊದಲು ತಿಳಿತೈತಿ. ಬರ್ತೀವಿ. ಹಂಗಂದರೆ ಆರಾಮಾಗಿರ್ರಿ, ಚಲೋ ತಿನ್ನಿರಿ. ಧನ್ಯವಾದಗಳು.